ಮಾತೆ ಮರಿಯಳಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಪ್ರಾರ್ಥಿಸುವ ಈ ಪವಿತ್ರ ಜಪಸರ ಒಂದು ರೀತಿಯ ಕಿರೀಟವಿದ್ದಂತೆ ಎಂಬುದರ ಬಗ್ಗೆ ಧ್ಯಾನಿಸೋಣ. ಸಂತ ಲೂಯಿಸ್ ಮರಿ ದಿ ಮೌಂಟ್‌ಫೋರ್ಟ್ ಅವರು ಹೇಳುತ್ತಾರೆ, ಪವಿತ್ರ ಜಪಸರ ಒಂದು ರೀತಿಯ ಕಿರೀಟವಿದ್ದಂತೆ. ನಾವು ಯಾವಾಗ ಭಕ್ತಿಯಿಂದ ಆ ಪವಿತ್ರ ಜಪಸರವನ್ನ ಪ್ರಾರ್ಥಿಸುತ್ತೇವೆಯೋ, ಮಾತೆ ಮರಿಯಳಿಗೆ ಕಿರೀಟವನ್ನ ತೊಡಿಸಿದಂತಾಗುತ್ತದೆ. ನಾವು ಯಾವಾಗ ಎಡಬಿಡದೆ ಪ್ರತಿನಿತ್ಯ ಮಾತೆಗೆ ಈ ಕಿರೀಟವನ್ನ ತೊಡಿಸುತ್ತೇವೆಯೋ, ಮುಂದೆ ಮಾತೆ ಮರಿಯಮ್ಮ ನಮ್ಮ ಪ್ರತಿಯೊಬ್ಬರ ಮೇಲೂ ಕಿರೀಟಗಳು ಇರುವಂತೆ ನೋಡಿಕೊಳ್ಳುತ್ತಾರೆ. ಹೇಗೆ ತ್ರಯೇಕ ದೇವರು ಮಾತೆ ಮರಿಯಳಿಗೆ ಸ್ವರ್ಗದಲ್ಲಿ ಕಿರೀಟವನ್ನ ತೊಡಿಸಿ ಅವರನ್ನ ಇಹಪರ ರಾಣಿಯಾಗಿ ನಿಯಮಿಸಿದರೋ, ಅದೇ ರೀತಿ ಪ್ರತಿನಿತ್ಯ ಮಾತೆಯನ್ನು ನಾವು ನಮ್ಮ ತಾಯಿ, ನಮ್ಮ ರಾಣಿ ಎನ್ನುತ್ತಾ ಪವಿತ್ರ ಜಪಸರದ ಮೂಲಕ ಮಾತೆಗೆ ಕಿರೀಟವನ್ನ ತೊಡಿಸುತ್ತೇವೆ. ನಾವು ಸಾಯುವವರೆಗೆ ಪ್ರಾಮಾಣಿಕವಾಗಿ ಪವಿತ್ರ ಜಪಸರವನ್ನ ಪ್ರಾರ್ಥಿಸಲೇಬೇಕು. ಆಗ ಮಾತ್ರ ನಾವು ಎಂದಿಗೂ ಅಳಿಯದ ಕಿರೀಟವನ್ನ ಪಡೆಯಬಹುದಾಗಿದೆ. ಪ್ರಿಯರೇ, ಜಪಸರವನ್ನ ನಾವು ಪ್ರಾರ್ಥಿಸುವಾಗ ನಮಗೆಲ್ಲರಿಗೂ 3 ರೀತಿಯ ಕಿರೀಟಗಳನ್ನ ಪಡೆದುಕೊಳ್ಳಲು ಅವಕಾಶವಿರುತ್ತದೆ. ಅಷ್ಟು ಮಾತ್ರವಲ್ಲ, 3 ರೀತಿಯ ಕಿರೀಟಗಳನ್ನ ಪಡೆದುಕೊಳ್ಳಲು ನಾವೆಲ್ಲರೂ ಅರ್ಹರಾಗುತ್ತೇವೆ. ಯಾವುವು 3 ರೀತಿಯ ಕಿರೀಟಗಳು? ಮೊದಲನೇದಾಗಿ, ನಾವು ಈ ಜಗತ್ತಿನಲ್ಲಿ ಜೀವಿಸುವಾಗ ನಾವು ದೇವರ ಮಕ್ಕಳು ಎಂಬ ಕಿರೀಟ ನಮಗೆ ಸಿಗುತ್ತದೆ. ನಾವು ದೇವರಿಗೆ ಸೇರಿದವರು ಎಂಬುದನ್ನ ಖಚಿತಪಡಿಸುತ್ತದೆ. ಅದಾಗಿದೆ ಮೊದಲನೆಯ ಕಿರೀಟ. ಎರಡನೆಯದಾಗಿ, ನಾವು ಸಾಯುವ ಸಮಯದಲ್ಲಿ ಸಮಾಧಾನದಿಂದ ಸಾಯುವ ಕಿರೀಟ. ಎಷ್ಟೋ ಜನರು ಸಾಯುವಾಗ ಸಮಾಧಾನವೇ ಇರುವುದಿಲ್ಲ. ಜಪಸರ ಪ್ರಾರ್ಥಿಸುವ ವ್ಯಕ್ತಿಯಲ್ಲಿ ಸಾಯುವ ಸಮಯದಲ್ಲಿ ಆ ಸಮಾಧಾನವೆಂಬ ಕಿರೀಟವನ್ನ ಮಾತೆ ಮರಿಯಮ್ಮ ನಮಗೂ ಕೊಡುತ್ತಾರೆ. ಇನ್ನು ಮೂರನೇದಾಗಿ, ಮುಂದೆ ಸ್ವರ್ಗದಲ್ಲಿ ದೇವದೂತರ ಸಂಗಡದಲ್ಲಿ ದೇವದೂತರ ಸಮ್ಮುಖದಲ್ಲಿ ನಿಲ್ಲಲು ಬೇಕಾದ ಅಂತಿಮ ಕಿರೀಟ ನಮಗೆ ಈ ಜಪಸರ ಪ್ರಾರ್ಥಿಸುವುದರಿಂದ ಸಿಗುತ್ತದೆ ಎಂಬುದನ್ನ ಹೇಳುತ್ತಾರೆ ಸಂತ ಲೂಯಿಸ್ ಮರಿ ದಿ ಮೌಂಟ್‌ಫೋರ್ಟ್ ಅವರು. ಪ್ರಿಯರೇ, ನಮ್ಮಲ್ಲಿ ಎಷ್ಟೋ ಜನ ಪಾಪದಲ್ಲಿ ಮುಳುಗಿದ್ದರೂ ಕೂಡ, ಅವರು ಅವರ ಆತ್ಮವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದರೂ ಕೂಡ, ನಿಜ ದೇವರನ್ನ ತೊರೆದು ಅವರು ದೂರ ಹೋಗಿದ್ದರೂ ಕೂಡ, ಮಾಟ ಮಂತ್ರಗಳಿಗೆ ಅವರು ತಮ್ಮನ್ನೇ ಮಾರಿಕೊಂಡಿದ್ದರೂ ಕೂಡ, ಅವರೆಲ್ಲರನ್ನ ಪರಿವರ್ತಿಸುವ ಶಕ್ತಿ ಈ ಪವಿತ್ರ ಜಪಸರಕ್ಕಿದೆ. ಬನ್ನಿ, ಅವರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಅವರೂ ಕೂಡ ಈ ಕಿರೀಟಗಳನ್ನ ಪಡೆಯುವಂತಾಗಲಿ ಎನ್ನುತ್ತಾ ಇವತ್ತಿನ ಈ ಜಪಸರದಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್. ಪ್ರಸಾದ ಪೂರ್ಣಿ ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ. ಈಗಲೂ ಯಾವಾಗಲೂ, ಈಗಲೂ